ವಿದ್ಯಾರ್ಥಿಗಳೇ, ನಾವು ಈಗ ನಮ್ಮ ನಿತ್ಯ ಜೀವನದಲ್ಲಿ ತ್ರಿಕೋನಮಿತಿಯ ಬಳಕೆಯ ಬಗ್ಗೆ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಾವು 2 ವಿಷಯಗಳ ಬಗ್ಗೆ ಕಲಿಯೋದು ಬಹಳ ಮುಖ್ಯವಾಗಿದೆ. ಈಗ ನಾನು ಒಂದು ಮೈದಾನದಲ್ಲಿ ನಿಂತಿದ್ದೀನಿ ಅಂದ್ಕೊಳ್ಳೋಣ. ಆ ಮೈದಾನದಲ್ಲಿ ಚಿಕ್ಕ ಮಕ್ಕಳು ಗಾಳಿಪಟವನ್ನು ಹಾರಿಸ್ತಾ ಇದ್ದಾರೆ. ಈಗ ನಾನು ಆ ಮೈದಾನದಲ್ಲಿ ನಿಂತಿರಬೇಕಾದ್ರೆ ನನ್ನ ಕಣ್ಣು ಹಾಗೂ ಭೂಮಿ ಇವುಗಳಿಗೆ ಸಮಾನಾಂತರವಾಗಿರುವ ಹಾಗೆ ನಾನು ಒಂದು ರೇಖೆಯನ್ನು ತೋರಿಸ್ಬೋದು. ಈ ರೇಖೆಗೆ ನಾವು ಕ್ಷಿತಿಜ ಮಟ್ಟ ಅಂತ ಕರಿತೀವಿ. ಈಗ ನಾನು ನನ್ನ ತಲೆಯನ್ನು ಮೇಲಕ್ಕೆ ಎತ್ತಿ ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಗಾಳಿಪಟವನ್ನು ಗಮನಿಸ್ತೀನಿ. ಆ ಸಂದರ್ಭದಲ್ಲಿ ಗಾಳಿಪಟ ಮತ್ತು ನನ್ನ ಕಣ್ಣು ಇವುಗಳ ನಡುವೆ ಒಂದು ರೇಖೆಯನ್ನು ನಾವು ತೋರಿಸ್ಬೋದು. ಈಗ ಈ ರೇಖೆಗೆ ನಾವು ದೃಷ್ಟಿ ರೇಖೆ ಅಂತ ಕರಿತೀವಿ. ಈಗ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟ ಈ 2 ರೇಖೆಗಳ ನಡುವೆ ಒಂದು ಕೋನ ಉಂಟಾಗಿದೆ. ವಿದ್ಯಾರ್ಥಿಗಳೇ, ಈ ಕೋನಕ್ಕೆ ನಾವು ಉನ್ನತ ಕೋನ ಅಂತ ಕರಿತೀವಿ. ಈಗ ಇನ್ನೊಂದು ಸಂದರ್ಭದಲ್ಲಿ ನಾನು ನನ್ನ ಮನೆಯ ಬಾಲ್ಕನಿ ಮೇಲೆ ನಿಂತಿದ್ದೀನಿ ಅಂದ್ಕೊಳ್ಳೋಣ. ಮತ್ತೆ ಪುನಃ ನನ್ನ ಕಣ್ಣು ಹಾಗೂ ನೆಲ ಇದಕ್ಕೆ ಸಮಾನಾಂತರವಾಗಿರುವ ಹಾಗೆ ನಾವು ಕ್ಷಿತಿಜ ಮಟ್ಟದ ರೇಖೆಯನ್ನು ತೋರಿಸ್ಬೋದು. ಈಗ ನನ್ನ ತಲೆಯನ್ನು ಮೇಲಕ್ಕೆ ಎತ್ತಿ ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಕಾಗೆಯೊಂದನ್ನು ಗಮನಿಸ್ತೀನಿ. ಆಗ ಕಾಗೆ ಮತ್ತು ನನ್ನ ಕಣ್ಣು ಇವೆರಡರ ನಡುವೆ ದೃಷ್ಟಿ ರೇಖೆ ಉಂಟಾಗುತ್ತೆ ಅಲ್ವಾ? ಹಾಗಾಗಿ ಈಗ ಮತ್ತೆ ಪುನಃ ನನ್ನ ದೃಷ್ಟಿ ರೇಖೆ ಹಾಗೂ ಕ್ಷಿತಿಜ ಮಟ್ಟ ಇವುಗಳ ನಡುವೆ ಒಂದು ಕೋನ ಉಂಟಾಗಿದೆ. ಈ ಕೋನಕ್ಕೆ ನಾವು ಉನ್ನತ ಕೋನ ಅಂತ ಕರಿತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ವೇಳೆ ನನ್ನ ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟಕ್ಕಿಂತ ಮೇಲಿದ್ರೆ ಆಗ ಉಂಟಾಗುವಂತಹ ಕೋನಕ್ಕೆ ನಾವು ಉನ್ನತ ಕೋನ ಅಂತ ಕರಿತೀವಿ. ಅದೇ ರೀತಿ ನಾನು ಈಗ ನನ್ನ ತಲೆಯನ್ನು ಕೆಳಕ್ಕೆ ಬಗ್ಗಿಸಿ ನೆಲದ ಮೇಲೆ ಇರುವಂತಹ ಚೆಂಡೊಂದನ್ನು ಗಮನಿಸ್ತೀನಿ. ಆಗ ಮತ್ತೆ ಪುನಃ ಚೆಂಡು ಮತ್ತು ನನ್ನ ಕಣ್ಣಿನ ನಡುವೆ ದೃಷ್ಟಿ ರೇಖೆ ಉಂಟಾಗಿದೆ ಅಲ್ವಾ? ಈಗ ನೀವು ಗಮನಿಸಬಹುದು, ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿ ಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟ ಇವುಗಳ ನಡುವೆ ಉಂಟಾದಂತಹ ಕೋನಕ್ಕೆ ನಾವು ಅವನತ ಕೋನ ಅಂತ ಕರಿತೀವಿ. ನೆನಪಿಡಿ, ಒಂದು ವೇಳೆ ನನ್ನ ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟಕ್ಕಿಂತ ಮೇಲಿದ್ದರೆ ಆ ಸಂದರ್ಭದಲ್ಲಿ ಉಂಟಾಗುವಂತಹ ಕೋನಕ್ಕೆ ಉನ್ನತ ಕೋನ ಅಂತ ಕರಿತೀವಿ. ಅದೇ ರೀತಿ ನನ್ನ ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿದ್ದರೆ ಆಗ ಆ 2 ರೇಖೆಗಳ ನಡುವೆ ಉಂಟಾಗುವಂತಹ ಕೋನಕ್ಕೆ ಅವನತ ಕೋನ ಅಂತ ಕರಿತೀವಿ. ಮುಂದೆ ನಾವು ಈ ಅವನತ ಕೋನ ಹಾಗೂ ಉನ್ನತ ಕೋನ ಇವುಗಳನ್ನು ಹೇಗೆ ತ್ರಿಕೋನಮಿತಿಯಲ್ಲಿ ಬಳಸಬಹುದು ಅನ್ನೋದನ್ನು ಗಮನಿಸೋಣ.